ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಬಲವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ನಾಮ ಮಹಿಮೆ ಹೊಂದಲಿ. ಈ ಬೆಳಗಿನ ಜಾವದಲ್ಲಿ ಸಬ್ಬದಿನ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಯಾರ್ಯಾರು ಯೂಟ್ಯೂಬನ್ನು ಓಪನ್ ಮಾಡಿ ನೋಡ್ತಾ ಇದ್ದೀರೋ ಕರ್ತರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ನಾಮ ಮಹಿಮೆ ಹೊಂದಲಿ. ಅಷ್ಟೇ ದೇವರ ಮಕ್ಕಳೇ, ಬೇರೇನೂ ಅಲ್ಲ. ತಗ್ಗಿಸೋಣ. ನಾವು ಬನ್ನಿ, ಕರ್ತನ ವಾಕ್ಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ಆತನ ನಾಮವನ್ನು ಮಹಿಮೆ ಪಡಿಸಿಬಿಟ್ಟು ಆಮೇಲೆ ಈ ದಿನ ದೇವರು ನಮ್ಮನ್ನು ಯಾವ ರೀತಿ ನಡೆಸ್ತಾರೆ ಅಂತ ನಮ್ಮೆಲ್ಲರನ್ನು, ನನ್ನನ್ನು ಸೇರಿಸಿ ಎಲ್ಲರನ್ನು ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸಿಕೊಟ್ಟು ಆರಾಧನೆ ಮಾಡೋಣ. ಬನ್ನಿ ಆರಾಧನೆ ಮಾಡೋಣ. ಗೊತ್ತಿದ್ದರೆ ನನ್ನ ಜೊತೆಯಲ್ಲಿ ಜಾಯಿನ್ ಮಾಡಿ. ಅಲ್ಪ ಸಮಯದನೇ ಆರಾಧನೆ ಮಾಡೋಕ್ಕಾಗೋದು. ಅಪ್ಪನನ್ನು ಸೃಷ್ಟಿ ಮಾಡಿದ ದಿನವೆಲ್ಲ ಆರಾಧನೆ ಮಾಡ್ತಾ ಇದ್ರೆ ಸಂತೋಷನೇ ದೇವರ ಮಕ್ಕಳೇ. ಬನ್ನಿ ಆರಾಧನೆ ಮಾಡೋಣ. ಸ್ತೋತ್ರ ದೇವನೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಹಿಮೆ ನಿನಗೆ ಮಾತ್ರ ದೇವನೇ, ಮಹಿಮೆ ನಿನಗೆ ಮಾತ್ರ. அன்பு கூறுவேன் இன்னும் அதிகமாய், ஆராதிப்பேன் இன்னும் ஆர்வமாய். அன்பு கூறுவேன் இன்னும் அதிகமாய், ஆராதிப்பேன் இன்னும் ஆர்வமாய். முழு உள்ளத்தோடு நான் ஆராதிப்பேன், முழு பலத்தோடு நான் அன்பு கூறுவேன். ஆராதனை 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 இயேசுவே. ஆராதனை 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 ஆராதனை. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರುವರೋ ಅಲ್ಲಿ ನಾನು ಇಳಿದು ಬರುತ್ತೇನೆ ಎಂದು ಹೇಳಿದ ದೇವನಪ್ಪ, ಈ ಸೇವೆಯ ಮಧ್ಯದಲ್ಲಿ ಇಳಿದು ಬರುವಂತೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ದೇವನೇ, ನನ್ನನ್ನಾಗಲಿ ಯೂಟ್ಯೂಬ್ ನೋಡುವವರನ್ನಾಗಲಿ ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಲು, ಬಿಡುಗಡೆ, ಸ್ವಸ್ಥತೆ, ಅದ್ಭುತಗಳು ರಿಸೀವ್ ಮಾಡಿಕೊಳ್ಳಲು ಆಶೀರ್ವದಿಸಪ್ಪ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ, ನನ್ನ ಜೀವವುಳ್ಳ ತಂದೆಯೇ. ಆಮೆನ್. ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ಯೂಟ್ಯೂಬ್ ಓಪನ್ ಮಾಡಿ ನೋಡುವವರೆಲ್ಲರಿಗೂ ಈ ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಬನ್ನಿರಿ, ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯ ಕೀರ್ತನೆ 7:1-10 ಇಲ್ಲಿ ದಾವೀದನು ರಚಿಸ್ತಾ ಇರುವ ವಾಕ್ಯ. ಅನ್ಯಾಯ ಮಾಡಿದವರು ಭಕ್ತರ ಮೇಲೆ ದೇವ ಭಕ್ತನು ಯಾವ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅಂದರೆ, ನಮ್ಮ ಮೇಲೆ ಅನ್ಯಾಯ ಮಾಡೋರು ಜನಗಳಿದ್ದಾರೆ. ಹಾಗಾದರೆ ನಾವು ಯಾವ ರೀತಿಯಲ್ಲಿ ದೇವರ ಮಕ್ಕಳು ಪ್ರಾರ್ಥಿಸ್ತೀವಿ ಅನ್ನೋದೇ ಇಲ್ಲಿ ದಾವೀದನ ಕೀರ್ತನೆ ರಚಿಸಿರೋದು. ಬನ್ನಿ ಓದಿಕೊಳ್ಳೋಣ. 7:1-5 ಓದಿಕೊಳ್ಳೋಣ. ಎಲ್ಲರೂ ಸತ್ಯವೇದ ವಾಕ್ಯಗಳನ್ನು ತೆಗೀರಿ, ಸತ್ಯವೇದವನ್ನು ಓದಿರಿ. 7ನೇ ಅಧ್ಯಾಯ ಕೀರ್ತನೆ 1-5. ಯೆಹೋವನೇ, ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ. ಹಿಂದಟ್ಟುವವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಇಲ್ಲವಾದರೆ ನನಗೆ ರಕ್ಷಕನಿಲ್ಲವೆಂದು ತಿಳಿದು ಶತ್ರುವು ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ಹರಿದು ಬಿಟ್ಟಾರು. ಯೆಹೋವನೇ, ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯವುಳ್ಳವನು, ಮಿತ್ರದ್ರೋಹಿ ಆಗಿದ್ದರೆ ಶತ್ರು ಹಿಂದಟ್ಟಿ ಬಂದು ನನ್ನನ್ನು ಹಿಡಿದು ನೆಲಕ್ಕೆ ಕೆಡವಿ ತುಳಿಯಲಿ. ನನ್ನ ಮಾನವನ್ನು ಮಣ್ಣು ಪಾಲು ಮಾಡಲಿ. ನಾನಂಥವನಲ್ಲ, ನಿಷ್ಕಾರಣ ವೈರಿಯನ್ನು ರಕ್ಷಿಸಿದೆನಲ್ಲ. ದಾವೀದನಲ್ಲಿ ಹೇಳ್ತಾ ಇರೋದು, ನನ್ನ ವೈರಿಗಳು ನನ್ನನ್ನು ತುಳಿತಾ ಇದ್ದಾರಲ್ಲ ದೇವರೇ, ನಾನು ಮಿತ್ರದ್ರೋಹಿ ಆಗಿದ್ದರೆ, ದೇವರಿಗೆ ಒಳ್ಳೆ ಮಗನಾಗಿಲ್ಲದಿದ್ದರೆ ನನ್ನನ್ನು ಅವರು ತುಳಿದು ನಾಶ ಮಾಡಲಿ. ಆದರೆ ನಿನಗೆ ನಾನಂಥವನಲ್ಲ, ನಿಷ್ಕರಣ ವೈರಿಯನ್ನು ರಕ್ಷಿಸಿದೇನಲ್ಲ. ನಾನು ಒಳ್ಳೆಯದನ್ನು ಮಾಡಿದ್ದೇನಲ್ಲ, ಹಾಗಾದರೆ ಅವರು ನನ್ನನ್ನು ಯಾಕೆ ತುಳಿತಾ ಇದ್ದಾರೆ ದೇವರೇ ಅಂತ ಪ್ರಾರ್ಥನೆ ಮಾಡ್ತಾ ಇರೋದು ದಾವೀದನು. ಬನ್ನಿ, ಅದೇ ವಾಕ್ಯದಲ್ಲಿ 7, 6, 7, 8 ಓದಿಕೊಳ್ಳೋಣ. ಮತ್ತೆ ದಾವೀದನು ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಅರ್ಥ ಆಯ್ತಾ ದೇವರ ಮಕ್ಕಳೇ? ಮನುಷ್ಯರ ನೋಡಿ, ಯೆಹೋವನೇ ನ್ಯಾಯಸ್ಥಾಪಕನೇ, ನನಗೋಸ್ಕರ ಎಚ್ಚರವಾಗು. ದಾವೀದನು ಸದಾ ದೇವರು ಎಚ್ಚರವಾಗೇ ಇರ್ತಾರೆ, ಕಣ್ಣು ಮುಚ್ಚುವ ದೇವರಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೀವು ಎಸ್ಕೆಲನ್ನು ಓದಿದ್ರೆ ಅಲ್ಲಿ ಒಂದು ಚಕ್ರ ಇದೆ. ಆ ಚಕ್ರಕ್ಕೆಲ್ಲ ಕಣ್ಣುಗಳಿದೆ.
ದೇವರು ನಿರ್ಮಿಸಿರೋದು. ಅರ್ಥ ಆಯ್ತಾ? ಆ ಕಣ್ಣುಗಳೇ ಹೋಗಿ ಮಾತನಾಡೋದು ದೇವರ ಹತ್ರ. ಅರ್ಥ ಆಯ್ತಾ? ನಾನು ಇದನ್ನು ನೋಡಿದೆ ಅಂತ ಹೇಳೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿ 6, 7, 8 ಓದಿಕೊಳ್ಳೋಣ. ಸೇಮ್ ಕೀರ್ತನೆ 7, 6, 7, 8. ಯೆಹೋವನೇ ನ್ಯಾಯಸ್ಥಾಪಕನೇ, ನನಗೋಸ್ಕರ ಎಚ್ಚರವಾಗು. ಮಹಾಕೋಪದಿಂದ ಎದ್ದು ಬಂದು ನನ್ನ ವಿರೋಧಿಗಳ ಕ್ರೋಧವನ್ನು ಭಂಗಪಡಿಸು. ಎಲ್ಲ ಜನಾಂಗಗಳು ನಿನ್ನ ಸುತ್ತಲೂ ಸಭೆಯಾಗಿ ಕೂಡಿರುವಲ್ಲಿ ನೀನು ಪುನಃ ಆರೋಹಣ ಮಾಡು. ಯೆಹೋವನು ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವವನಾಗಿದ್ದಾನೆ. ಯೆಹೋವನೇ, ನಿರಪರಾಧಿಯು ನೀತಿವಂತನೂ ಆಗಿರುವ ನನಗೋಸ್ಕರ ನ್ಯಾಯ ತೀರಿಸು. ನೀನು ಯಾಕೆ ಸುಮ್ಮನೆ ಇದೆಯಾ? ಎದ್ದು ಬಾ. ಯಾಕೆ ಕಣ್ಣು ಮುಚ್ಕೊಂಡಿದ್ಯಾ? ಎದ್ದು ಬಾ ದೇವರೇ, ಇವ್ರಿಗೆಲ್ಲ ಶಿಕ್ಷೆ ಕೊಡು. ನಾನು ನಿರಪರಾಧಿ ಅಂತ ಇವರಿಗೆ ತೋರಿಸ್ಕೊಡು ದೇವರೇ, ನಾನು ನೀತಿವಂತನಲ್ಲವಾ ಅಂತ ದಾವೀದನ ಹೃದಯ ದೇವರಿಗೆ ಇಷ್ಟ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಮೆಚ್ಚುಗೆಯಾದ ದಾವೀದರು. ಹಾಗಿರುವಾಗ ದಾವೀದನೇ ಈ ಥರ ಹೇಳ್ತಾ ಇರೋದು. ಹಾಗಾದರೆ ಇವಾಗೆಲ್ಲ ನಮ್ಮಂಥವರು, ನಾವು ಈ ಭೂಲೋಕದಲ್ಲಿ ನಾವು ಎಷ್ಟು ವೇದನೆಯಿಂದ ಮನುಷ್ಯರ ಮೂಲಕವಾಗಿ, ದುರಾತ್ಮಗಳ ಮೂಲಕವಾಗಿ ವೇದನೆ ಪಡ್ತಾ ಇದ್ದೀವಿ. ಈ ರೀತಿ ಪ್ರಾರ್ಥನೆ ಮಾಡುವವರು ಇದ್ದೀರಾ? ಈ ದಿನ ನಿಮ್ಮೆಲ್ಲರಿಗೂ ಬಿಡುಗಡೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಖಂಡಿತವಾಗಲು ನೀವು ನಂಬಬೇಕು. ವಾಕ್ಯ ಜೀವವುಳ್ಳ ವಾಕ್ಯ. ನೀವು ನಂಬಿದರೆ, ನಂಬಿಕೆಯಿಂದ ಈ ವಾಕ್ಯಗಳನ್ನು ಕೇಳುವಾಗ ಕರ್ತನು ಖಂಡಿತವಾಗಲು ಈ ನಿಮಿಷದಲ್ಲಾಗಬಹುದು, ಇಲ್ಲ ಬರುವ ದಿನಗಳಲ್ಲಾಗಬಹುದು, ನಿಮಗೆ ಬಿಡುಗಡೆಗಳನ್ನು ಮಾಡಲು ಶಕ್ತನಾಗಿದ್ದಾನೆ, ಸೌಖ್ಯಪಡಿಸಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಅದೇ ವಾಕ್ಯದಲ್ಲಿ 9, 10 ಓದಿಕೊಳ್ಳೋಣವೇ? ಕೀರ್ತನೆ 7, 9, 10. ಮನುಷ್ಯರ ಹೃದಯವನ್ನು ಅಂತರೇಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ, ದುಷ್ಟರ ಕೆಟ್ಟತನವು ಇಲ್ಲದೆ ಹೋಗುವಂತೆ ಮಾಡು. ನೀತಿವಂತರನ್ನು ದೃಢಪಡಿಸು. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ಇಲ್ಲಿ ದಾವೀದನು ಹೇಳ್ತಾ ಇರೋದು, ಮನುಷ್ಯರ ಹೃದಯಗಳನ್ನು ಪರಿಶೋಧನೆ ಮಾಡುವ ದೇವರು. ನಾವು ಒಂದೊಂದು ಸಾರಿ ಮನುಷ್ಯರು ಏನು ಮಾಡ್ತೀವಿ? ಆ ಧರ್ಮ ಮಾಡೋಣ, ಈ ಧರ್ಮ ಮಾಡೋಣ, ನಮ್ಗೆ ಒಳ್ಳೆಯದಾಗುತ್ತದೆ. ಹಿಂದೂಗಳು ಯಾರಾದರೂ ಇದ್ರೆ ಕೇಳಿಸ್ಕೊಳ್ಳಿ, ನಾವು ಮಾಡುವ ಧರ್ಮ ಕ್ರಿಯೆಗಳು ದೇವರು ಮೆಚ್ಚುತ್ತಾರೆ. ಆದರೆ ಕರ್ತನ ಮಕ್ಕಳಾಗಿ ನಾವು ಜೀವನ ಮಾಡಬೇಕು. ಜೀವವುಳ್ಳ ದೇವರ ಮಕ್ಕಳಾಗಿ ನಾವು ಜೀವನ ಮಾಡಬೇಕು. ಅರ್ಥ ಆಯ್ತಾ? ನಿಮ್ಮೆಲ್ಲರನ್ನೂ ಆತನೇ ಸೃಷ್ಟಿ ಮಾಡಿರೋದು. ನನ್ನನ್ನು, ನಿಮ್ಮನ್ನು, ಎಲ್ಲರನ್ನೂ ಆತನೇ ಸೃಷ್ಟಿ ಮಾಡಿರೋದು. ಆತನು ಹೃದಯವನ್ನು ಪರಿಶೋಧನೆ ಮಾಡುವ ದೇವರು. ನಮ್ಮ ಅಂತರೇಂದ್ರಿಯಗಳನ್ನು ಪರಿಶೋಧಿಸುವ ನೀತಿ ಸ್ವರೂಪನು. ಹಾಗಾದರೆ ನಮ್ಮ ಶರೀರದಲ್ಲಿ ಮಾಡುವುದು ಒಳ್ಳೆ ನಟ್ಕ್ರಿಯೆಗಳಾಗಿದ್ದರೆ ಅದನ್ನು ದೇವರು ಬ್ಲೆಸ್ ಮಾಡಿ ನಮಗೆ ಒಳ್ಳೇದು ಮಾಡ್ತಾರೆ. ಆದರೆ ನಿನ್ನ ಅಂತರೇಂದ್ರಿಯದಲ್ಲಿ, ಹೃದಯದಲ್ಲಿ ನೀನು ಕರೆಕ್ಟಾಗಿದ್ದೀಯಾ? ಪರಿಶುದ್ಧನಾಗಿದ್ದೀಯಾ? ನೀನು ಮಾಡಿದ ಪಾಪ ಏನು? ಅರಿಕೆ ಮಾಡಿ ನಾವು ಪರಿಶುದ್ಧತೆಗೊಳಿಸು ದೇವರೇ ಅಂತ ನಾವು ಕೇಳ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಪರಿಶೋಧನೆ ಮಾಡುವ ನಮ್ಮ ಹೃದಯಗಳನ್ನು, ನಮ್ಮ ಅಂತರೇಂದ್ರಿಯಗಳನ್ನು ದೇವರು ಕಾಣುವವನಾಗಿದ್ದಾನೆ. ಅರ್ಥ? ನಮ್ಮ ಅಂತರೇಂದ್ರಿಯ, ನಮ್ಮ ಹೃದಯ, ನಮ್ಮ ಮನಸ್ಸು ಎಲ್ಲವನ್ನು ಮುಚ್ಚಿಕೊಳ್ಳಲಿ ಈ ಶರೀರವನ್ನು ಸೃಷ್ಟಿ ಮಾಡಿದ್ದು ದೇವರು. ಯಾಕೆಂದರೆ ಒಳ್ಳೆಯದಾಗಿ ನಡೆಯಲಿ ಅಂತಲೇ ಸೃಷ್ಟಿ ಮಾಡಿದ್ದು, ಕೆಟ್ಟದ್ದು ಮಾಡೋದಕ್ಕಲ್ಲ. ದೇವರು ಮಾಡಿದ್ದೆಲ್ಲವನ್ನು ಸೃಷ್ಟಿ ಮಾಡಿದೆಲ್ಲವೂ ಒಳ್ಳೆಯದಾಗಿಯೇ ಮಾಡಿದ್ದು. ಯಾತಕ್ಕೋಸ್ಕರ? ನಮಗೋಸ್ಕರ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಪರಿಶೋಧನೆ ಮಾಡುವಂಥ ನೀತಿ ಸ್ವರೂಪನು ನಮ್ಮ ಹೃದಯವನ್ನು, ಅಂತರಿಂದ್ರಿಯವನ್ನು ಪರಿಶೋಧನೆ ಮಾಡುವಾಗ ನಾವು ಯಾವ ರೀತಿಯಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಅಲ್ಲ, ನಾವು ಒಬ್ಬರ ಹತ್ರ ಮಾತನಾಡ್ತಾ ಇದ್ದೀವಿ, ನಮ್ಮ ಮನಸ್ಸಿನಲ್ಲಿ ಏನಾದರೂ ಇಟ್ಕೊಂಡು ಬೇರೆ ಥರ ಇಟ್ಕೊಂಡು ಬಾಯಲ್ಲಿ ಬರೋದು ಬೇರೆ. ಆ ರೀತಿ ದೇವರು ಕಾಣುವವರಾಗಿದ್ದಾರೆ. ಅದೇ ನ್ಯಾಯ ತೀರ್ಪಿನಲ್ಲಿ ಬರೆಯೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು ನುಡಿಯುವುದು ದೇವರಿಗೆ ಇಷ್ಟ ಇಲ್ಲ. ಅದು ಮರ್ಮವಾಗಿ ಯೋಚಿಸಿ ನಡ್ಕೊಳ್ಳೋ ವಿಧ ಅದು ದೇವರಿಗೆ ಇಷ್ಟ ಇಲ್ಲ. ಪರಿಶುದ್ಧಾತ್ಮನಿರಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹತ್ರ. ಅರ್ಥ ಆಯ್ತಾ? ನಿಮ್ಮ ಹೃದಯವನ್ನು ಭದ್ರವಾಗಿ ಇಟ್ಕೊಳ್ರಿ. ಯಾಕೆಂದರೆ ಕರ್ತನು ನಿಮ್ಮ ಹೃದಯವನ್ನು, ಅಂತರಿಂದ್ರಿಯವನ್ನು ಪರಿಶೋಧನೆ ಮಾಡುವಂಥ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಿರುವಾಗ ನೋಡಿ, ಕೀರ್ತನೆಯಲ್ಲಿ ಪೇಜ್ ತಿರುಗಿಸ್ರಿ. ಕೀರ್ತನೆ 103:11 ದಾವೀದನೇ ಮಾತಾಡಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇಲ್ಲಿ ಹೇಳ್ತಾ ಇರೋದು, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ.
ಅರ್ಥ ಆಯ್ತಾ? ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆ. ನಾವು ಬರೀ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೀವ? ಆಕಾಶನೂ ಇದೆ ಅಲ್ವಾ? ಹಾಗಾದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ, ಆತನಲ್ಲಿ, ಯಾರಲ್ಲಿ? ದೇವರಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯೂ ಅಷ್ಟು ಅಪಾರವಾಗಿದೆ. ಅರ್ಥ ಆಯ್ತಾ ದೇವರ ಆ ಕೃಪೆ ನಾವು ಹೊಂದಿಕೊಳ್ಬೇಕು. ಹಾಗಾದರೆ ಅದೇ 109ನೇ ಕೀರ್ತನೆ 31ರಲ್ಲಿ ದಾವೀದನು ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ. ಅರ್ಥ ಆಯ್ತಾ? ಆತನು ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ ರಕ್ಷಿಸುವವನು. ನಮ್ಮನ್ನು ಕೊಲ್ಲಬೇಕು, ನಮ್ಮನ್ನು ಚುಚ್ಚಬೇಕು, ನಮ್ಮನ್ನು ನೋಯಿಸಬೇಕು, ಹೇಗಾದರೂ ಮಾಡಿ ಇವಳನ್ನ ಬಿಳಿಸ್ಬೇಕು. ಆಫೀಸ್ನಲ್ಲಾಗಲಿ ಕುಟುಂಬದಲ್ಲಾಗಲಿ ಒಂದು ಜಗಳ ನಡೆಯುವಾಗ, ಹೌದು ಇವಳು ಹಿಂಗೆ ಮಾಡಿದ್ಲು, ಇವರೇ ಮಾಡಿರ್ತಾರೆ, ಹೌದು ಇವಳು ಮಾಡಿದ್ಲು ಅಂತ ತಪ್ಪಾದ ಸಾಕ್ಷಿಗಳು ಹೇಳೋದು. ಈ ರೀತಿ ಇರುವವರು ಅವರ ಮುಂದೆ ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ದೇವರು ನಮ್ಮನ್ನೇನು ಮಾಡ್ತಾರಂತೆ? ತಪ್ಪಿಸಿ ರಕ್ಷಿಸ್ತಾರೆ ಅಂತ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಈ ವಾರವೆಲ್ಲ ದೇವರು ನಮ್ಮನ್ನು ಆ ರೀತಿ ತಾನೇ ನಡೆಸ್ಕೊಂಡು ಬಂದಿದ್ದು. ನಮ್ಮನ್ನು ರಕ್ಷಿಸಿ, ನಮಗೆ ಆರೋಗ್ಯ, ಆಯಸ್ಸು, ಬಲವನ್ನು ಕೊಟ್ಟು ಸಬ್ಬತ್ತಿನ ಆಲಯಕ್ಕೆ ಹೋಗೋದಕ್ಕೆ, ನಮ್ಮ ಅವಶ್ಯಕತೆಗಳನ್ನು ಸಂಧಿಸಿ, ನಮ್ಮ ಉದ್ಯೋಗ ಮಾಡುವ ಸ್ಥಳದಲ್ಲಿ ನಮ್ಮನ್ನು ತಲೆ ಎತ್ತಿ ನಿಲ್ಲ ಹಾಗೆ ಮಾಡಿ ನಮ್ಮನ್ನು ಆಶೀರ್ವದಿಸಿ ನಡೆಸಿದಂಥ ದೇವರಿಗೆ ನಾವು ಆಲಯಕ್ಕೆ ಹೋಗಿ ಕೃತಜ್ಞತೆ ಸಲ್ಲಿಸೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನ ಕೊಡುವ ನಮ್ಮ ಬೋಧಕರುಗಳು ಕೊಡುವಂಥ ವಾಕ್ಯ, ಅದು ಪರಿಶುದ್ಧಾತ್ಮನು ಕೊಡುವ ವಾಕ್ಯ. ನಾವು ಭಯಭಕ್ತಿಯಿಂದ ಕೇಳಿಕೊಳ್ಳೋಣ, ಅದನ್ನು ರಿಸೀವ್ ಮಾಡಿಕೊಳ್ಳೋಣ. ಅರ್ಥ ಆಯ್ತಾ? ರಿಸೀವ್ ಮಾಡಿಕೊಂಡು ಅದನ್ನು ಭುಜಿಸಬೇಕು, ಅದನ್ನು ಶೇಖರಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ದಿನ ವಾಕ್ಯ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಇದೆಲ್ಲ ನಿಜ. ನೀವು ಹೀಗೆ ನಡ್ಕೊಳ್ಬೇಕು. ಬಾಯಲ್ಲಿ ಒಂದು, ಹೃದಯದಲ್ಲಿ ಒಂದು, ಇದೆಲ್ಲ ಈ ರೀತಿಯಾಗಿ ನಡ್ಕೊಳ್ಬಾರ್ದು. ಅದಕ್ಕೆ ದಾವೀದನು ಹೇಳೋದು, ದೇವರೇ, ನಾನು ನೀತಿವಂತನಲ್ಲವ, ನಿನಗೆ ಗೊತ್ತಿದೆ ಅಲ್ಲವ, ನನ್ನನ್ನು ಯಾಕೆ ಈ ರೀತಿ ನನ್ನನ್ನು ಕೊಲ್ತಾ ಇದ್ದಾರೆ? ನಮ್ಮ ಅವಸ್ಥೆಗಳು ಏನೆಂದು ನಾವೇ ಪರಿಶೋಧನೆ ಮಾಡಿಕೊಂಡು ನಾವು ಯಾವುದರಲ್ಲಿ ಕರೆಕ್ಟಾಗಿಲ್ಲ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಹೌದು ದೇವರೇ, ನಾನು ಇದರಲ್ಲಿ ತಪ್ಪು ಮಾಡಿದ್ದೀನಿ ದೇವರೇ, ನನಗೆ ಕ್ಷಮಿಸು ದೇವರೇ ಅಂತ ಕೇಳಿದರೆ ನಮ್ಮ ದೇವರು ನೀತಿ ಉಳ್ಳವನು. ಅರ್ಥ ಆಯ್ತಾ? ದಯೆ ತೋರಿಸುವವನು. ಅಂಥ ದೇವರು ನಮ್ಮನ್ನು ಮನ್ನಿಸುವ ದೇವರಾಗಿದ್ದಾರೆ, ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೀವೆಲ್ಲರೂ ಒಂದು ಕಲಿಬೇಕು, ನೆನೆಸ್ಕೊಳ್ಬೇಕು, ನಾನು ಬಿಡುಗಡೆ ಹೊಂದಿದ್ದೇನೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿದ್ದೇನೆ ಅಂತ ನೀವು ಅದೇ ರೀತಿಯಲ್ಲಿ ಹೇಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ ಎಂದು ನಂಬಿಕೆಯಿಂದ ಆತನನ್ನು ಸ್ತುತಿಸಿ ಕೊಂಡೋಡಣವೇ. ಬನ್ನಿ, ಕೊನೆಯದಾಗ ಆತನ ನಾಮ ಮಹಿಮೆ ಪಡಿಸಿ ಆಮೇಲೆ ಇದನ್ನು ಮುಗಿಸೋಣ. ಎಲ್ಲರೂ ಆಲಯಕ್ಕೆ ಹೋಗೋಣ. ಬನ್ನಿರಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ದೇವಕುಮಾರ, தேவகுமார என்னை நினைச்சிடுங்க. தேவகுமாரா, தேவகுமாரா கொஞ்சம் நினைச்சிடுங்க. நீங்க நினைச்சா ஆசீர்வாதம் தான். என்னை மறந்தா எங்கே போவினா? நீங்க நினைச்சா ஆசீர்வாதம் தான். என்னை மறந்தா எங்கே போவினா? தேவகுமாரா, தேவகுமாரா என்ன நினைச்சிடுங்க. தேவகுமாரா, தேவகுமாரா கொஞ்சம் ನೆನೆಚಿಡುಂಗ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮ ಮಹಿಮೆ ಪಡಿಸಬೇಕು ದೇವರ ಮಕ್ಕಳೇ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾ ಇದ್ದೀನಿ. ಈ ವಾಕ್ಯಗಳ ಮೂಲಕವಾಗಿ ನಾನು ನೀವು ಕೇಳಿಸಿಕೊಳ್ಳುವ ನಿಮಗೆ ನಾನು ಮಾಡ್ತಾ ಇರೋ ಸೇವೆ ಕರ್ತನ ನಾಮ ಮಹಿಮೆ ಹೊಂದಲಿ. ತಗ್ಗಿಸಿ ಆತನ ಕರದಲ್ಲಿ ಒಪ್ಪಿಸಿಕೊಡೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಗಾಡ್ ಬ್ಲೆಸ್ ಯು. ಎಲ್ಲರೂ ಆಲಯಕ್ಕೆ ಸಂತೋಷದಿಂದ ಹೋಗಿರಿ. ನಿಮ್ಮನ್ನು ದೇವರು ಬಿಡುಗಡೆ ಮಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ನಂಬುತ್ತೀರಾ? ನಂಬಿಕೆಯಿಂದ ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.